ದೊಡ್ಡ ಸಾಗರ, ಧರ್ಮವನ್ನ ಕಾಪಾಡುವಂತ ಒಂದು ಸಾಗರ. ಆಗ ನನಗೆ ಪುರಂದರದಾಸರದು ಒಂದು ಮಾತು ನನಗೆ ನೆನಪುತ್ತದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ. ಹಾಗೆ ಇಂಥ ಒಂದು ದೊಡ್ಡ ಭಕ್ತಿ ಸಾಗರದಲ್ಲಿ ಶ್ರೀಗಳು ವಿಧುಶೇಖರ ಶ್ರೀಗಳು ಏನು ನಮಗೆ ಪ್ರವಚನ ಮಾಡಿದ್ದಾರೆ, ಕೇಳಿ ಆಲಿಸಿ ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ನಾನು ಕೂಡ ಭಾಗ್ಯವಾಗಿದ್ದೀನಲ್ಲ, ಇದು ನನ್ನ ಭಾಗ್ಯ. ಸಂದರ್ಭ ನಮ್ಮ ಶೃಂಗೇರಿಯ ಭಾರತ ಶ್ರೀಗಳು ಭಾರತೀಯ ಶ್ರೀಗಳು ಸಮಾಜಕ್ಕೆ ಧರ್ಮವನ್ನು ಉಳಿಸಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ 36ನೆಯ ಒಂದು ಪೀಠದ ಅಧ್ಯಕ್ಷರಾಗಿ ಇವತ್ತು ನಮ್ಮೆಲ್ಲರೂ ಕೂಡ ಒಂದು ದೇವರ ರೂಪದಲ್ಲಿ ಕಾಣ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಾವೆಲ್ಲ ಕೂಡ ಹಿಂದೆ ಶಂಕರಾಚಾರ್ಯನ ಅವರಲ್ಲಿ ನಾವೆಲ್ಲ ಕಾಣ್ತಾ ಇದ್ದೇವೆ. ಇವತ್ತು ವಿಧುಶೇಖರ ಶ್ರೀಗಳು ಅವರು ಕೂಡ ಇವತ್ತು ಇಡೀ ದೇಶವನ್ನ ಸುತ್ತಿ ನಮ್ಮೆಲ್ಲರೂ ಕೂಡ ನಮ್ಮ ಧರ್ಮವನ್ನ ಕಾಪಾಡಲಿಕ್ಕೆ ಮಾರ್ಗದರ್ಶನವನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ನನಗೆ ಶಾಲೆಯಲ್ಲಿ ಒಂದು ಮಾತು ನನಗೆ ಹೇಳ್ಕೊಟ್ಟ ಶ್ಲೋಕ ನನಗೆ ನೆನಪಂತು. ಇಲ್ಲಿ ಬಂದ ತಕ್ಷಣ ವಿದ್ಯೆ ದದಾತಿ ವಿನಯಮ್ಯಾತ್ ಪಾತತ್ವಾಂ ಧನ ಆಪ್ನೋತಿ ಧನಾತ್ ಧರ್ಮಂ ತತಂ ಸುಖಂ. ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಇರ್ತದೆ, ವಿನಯ ಇದ್ದರೆ ಯೋಗ್ಯತೆ ಬರ್ತದೆ, ಯೋಗ್ಯತೆಯಿಂದ ಹಣ, ಹಣದಿಂದ ಧರ್ಮ, ಧರ್ಮದಿಂದ ಸುಖ. ಹಂಗೆ ಇವತ್ತೆಲ್ಲ ನಾವೆಲ್ಲ ಸುಖವನ್ನ ಪಡ್ಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ದೇವಸ್ಥಾನಗಳು ಎಂತಕ್ಕೆ ಹೋಗ್ತೇವೆ ನಾವು? ನಮ್ಮ ಮನಸ್ಸಿನಲ್ಲಿ ನೆಮ್ಮದಿ, ಶಾಂತಿ, ನಮಗಲ್ಲಿರುವಂತಹ ಕಷ್ಟ ಸುಖಗಳೆಲ್ಲ ಕೂಡ ನಿವಾರಣೆ ಆಗ್ಲಿ, ಕೊನೆಗೆ ನೆಮ್ಮದಿ ಸಿಗ್ಲಿ ಅಂತೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ನಾವು ಹೋಗ್ತೇವೆ. ಹಂಗೆ ಇಂಥ ಒಂದು ಪವಿತ್ರವಾದಂತಹ ಶಾರದಾ ಪೀಠದ ಸನ್ನಿಧಿಯಲ್ಲಿ ಇಂಥ ದೊಡ್ಡ ಸಾಗರ ಜೊತೆಯಲ್ಲಿ ನಾವೆಲ್ಲ ಸೇರಿದೀವಲ್ಲ, ಇದೇ ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ನಾವೆಲ್ಲ ಇಲ್ಲಿ ಶ್ರೀಗಳು ಹೇಳ್ಕೊಟ್ಟಂತ ಪಾಠವನ್ನ ನಾವು ಕಲಿತಾ ಇದ್ದೇವೆ. ಅವರು ಏನು ಮಾರ್ಗದರ್ಶನವನ್ನ, ಶ್ರೋತ್ರವನ್ನ ಬೋಧನೆ ಮಾಡಿದ್ರು ಅದನ್ನೆಲ್ಲ ನಾವೆಲ್ಲ ಅರ್ಥವನ್ನ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಹಿಂದೆ ಅನೇಕ ಗುರುಗಳು ಹೇಳಿದ್ದಾರೆ, ನಾನಿಲ್ಲಿ ಎಂಟ್ರಾಗ್ತಿದ್ದಂಗೆ ಶ್ರೀಗಳು ಮಾತಾಡ್ತಿದ್ರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮಕ್ಕೆ ವಿಶ್ವದಿಂದ ಶಾಂತಿ ಅನ್ನೋ ಒಂದು ಸಂದೇಶವನ್ನ ಆ ವಿಚಾರದಲ್ಲಿ ವಿಶ್ವದಲ್ಲಿ ಇವತ್ತು ಧರ್ಮದಿಂದನೇ ಶಾಂತಿ ಅನ್ನೋದನ್ನ ನಾವು ಅನೇಕ ಹಿರಿಯರು ಮಾತಾಡುವುದನ್ನ ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ. ಆದ್ರಿಂದ ಇಂಥ ಒಂದು ಪವಿತ್ರವಾದಂಥ ಸಂದರ್ಭ, ನಾನು ಗಂಟೆಗಟ್ಟಲೆ ಧರ್ಮದ ವಿಚಾರದಲ್ಲಿ ಇಂಥ ವಿಚಾರದಲ್ಲಿ ಮಾತಾಡುವಲ್ಲೇ ನಾನು ಜಾಸ್ತಿ ಮಾತಾಡೋಕೆ ಹೋಗುದಿಲ್ಲ. ಆದ್ರೆ ಇವತ್ತು ಧರ್ಮ ಬಹಳ ರಹಸ್ಯವಾದದ್ದೇನಲ್ಲ, ಸಿದ್ಧಾಂತಗಳಲ್ಲ, ಅವ ಅನುಷ್ಠಾನದಲ್ಲಿ ನಾವು ಒಳ್ಳೆಯದನ್ನ ಮಾಡ್ಲಿಕ್ಕೋಸ್ಕರ ಈ ಒಂದು ದೊಡ್ಡ ಪ್ರಯತ್ನವನ್ನ ನಮ್ಮ ಮಠ ಇವತ್ತು ಮನೆ ಹುಷಾರು ಮಠ ಹುಷಾರು ಅಂತ. ಹಂಗೆ ನಮ್ಮ ಮನೆಗಳನ್ನ ಯಾವ ರೀತಿ ನಾವು ಕಾಪಾಡ್ತೀವಿ, ಹಂಗೆ ನಮ್ಮ ಮಠಗಳನ್ನ, ಪೀಠಗಳನ್ನ ಕಾಪಾಡಬೇಕದ್ದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನೀವು ಕೂಡ ಸುಮ್ಮನೆ ಬಂದು ಖಾಲಿ ಹೋಗ್ಬೇಡಿ. ಈ ಕೈಯಲ್ಲಿ ಏನಿದೆ 100 ರೂಪಾಯಿ ಸಂಪಾದನೆ ಮಾಡಿದ್ರೆ 1 ರೂಪಾಯಿ ಆದ್ರೂ ಕೂಡ ಈ ಮಠಕ್ಕೆ ಧರ್ಮ ಉಳಿಲಿ ಅಂತೇಳಿ ಕೊಟ್ಟಾಗ ಮಾತ್ರ ಮಠಗಳ ಉಳಿಲಿಕ್ಕೆ ಸಾಧ್ಯ. ಇವತ್ತು ಇಷ್ಟು ವೈಭವದಿಂದ ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ನನ್ನ ಒಂದು ಸಣ್ಣ ಅನುಭವ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ, ನಾನು ಹಿಂಗೆ ಒಂದ್ಸತಿ ತಿರುಪತಿಗೆ ಹೋಗಿದ್ದೆ. ತಿರುಪತಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಆದಿಕೇಶ್ವರು ಅಂತ ನಮ್ಮ ಸ್ನೇಹಿತರು ಇವತ್ತು ಇಲ್ಲ, ರಾಜ್ಯಸಭಾ ಸದಸ್ಯರಾಗಿದ್ರು, ಅವ್ರ ಮನೆಗೆ ಭಾರತೀಯ ಶ್ರೀಗಳು ಹೋಗಿದ್ರು. ಅಲ್ಲಿ 2 ದಿನ ಅಲ್ಲಿ ತಂಗಿದ್ರು. ಅಲ್ಲಿ ತಂಗಿದಂತ ಸಂದರ್ಭದಲ್ಲಿ ಅಲ್ಲಿ ದೇವರ ಸನ್ನಿಧಿಗೆ ಒಂದು ಹೂನಾರವನ್ನ ಹಾಕಿದ್ರು. ಹೂನಾರವನ್ನ ಹಾಕಾದ್ಮೇಲೆ 2 ದಿನ ಆದ್ಮೇಲೆ ನಾನು ನನ್ನ ಕುಟುಂಬದವರು ಕರ್ಕೊಂಡು ಅಲ್ಲಿ ನೋಡಿದ್ರೆ ಇಡೀ ಊರಿನಲ್ಲಿ, ಚಿತ್ತೂರಿನಲ್ಲಿ ಜನಸಾಗರ. ಏನಪ್ಪಾ ಅಂತ ಅಂದ್ರೆ, ಶ್ರೀಗಳು ಅಲ್ಲಿ ಹೂನಾರ ಹಾಕಿ ಅದು ಒಂದು ಪುತ್ಥಳಿಗೆ ಹೋದ್ಮೇಲೆ ಆ ಹೂವಿನ ಹಾರ ಅದು ಬೆಳೀತಾ ಇದೆ. ನನ್ನ ಕಣ್ಣಿನಲ್ಲಿ ನೋಡಿದಂತ ಒಂದು ಸತ್ಯ ಅದು.
ಅಂತ ದೊಡ್ಡ ಶಕ್ತಿ ಭಾರತೀ ತೀರ್ಥ ಶ್ರೀಗಳಿಗೆ ಇದ್ದನ್ನ ಆ ಪವಾಡವನ್ನ ನಾನು ನೋಡಿ ಬೆರಗಾಗಿದ್ದೆ. ಆವತ್ತಿನ ನಾನು ಹೇಳ್ತಾ ಇರೋದು ಒಂದು 20-25 ವರ್ಷದ ಮಾತು. ಸೊ ಹಂಗೆ ಇವತ್ತು ನನ್ನ ಕಣ್ಣಲ್ಲಿ ನೋಡ್ದಂಗಿದೆ ಅಂತ ಒಂದು ದೊಡ್ಡ ಶಕ್ತಿ ಈ ಪೀಠಲ್ಲಿದೆ. ಶಾರದಾ ಪೀಠ ಇವತ್ತು ನಮ್ಮೆಲ್ಲರೂ ಕೂಡ ಅನೇಕ ವಿಚಾರಗಳನ್ನ, ನಮ್ಮ ಧರ್ಮವನ್ನ ಉಳಿಸ್ಲಿಕ್ಕೆ, ಧರ್ಮೋ ರಕ್ಷಿತ, ಯಾರು ಧರ್ಮವನ್ನ ಕಾಪಾಡ್ತಾರೋ ಧರ್ಮವು ಅವರನ್ನ ಕಾಪಾಡ್ತದೆ ಅನ್ನೋ ಮಾತನ್ನ ಇವತ್ತೆಲ್ಲ ನಾವೆಲ್ಲ ನಂಬ್ಕೊಂಡಿದ್ದೇವೆ. ಆದ್ರಿಂದ ನಾನು ತಮಗೆ ಇಷ್ಟ ಹೇಳೋದು, ಯಾರ ಮಾತಿಗೂ ನಾವು ಅಂಜುವಂತ ಅವಶ್ಯಕತೆ ಇಲ್ಲ. ಯಾರ ಆಸೆಯಂತೂ ಕೂಡ ನನ್ನ ಅಣತೆಯಂತೆ ನಾವು ಇರೋದು ಬೇಡ. ಯಾರನ್ನೂ ನಂಬಿ ನಾವು ಬದುಕೋದು ಬೇಡ. ನಮ್ಮ ಜೀವನವನ್ನ ನಾವು ನಂಬಬೇಕು. ನಮ್ಗೆ ಮೂಲವಾಗಿ ನಾವು ನಂಬ್ಕೊಂಡಂತ ಧರ್ಮ, ನಮ್ಮ ದೇವರಲ್ಲಿ ವಿಶ್ವಾಸ ಬದುಕಿದಾಗ ನಾವೆಲ್ಲ ಕೂಡ ಒಳ್ಳೇದಾಗ್ತದೆ ಅನ್ನೋದು ಭಾವಿಸ್ಕೊಂಡು ಇವತ್ತು ಭಾರತೀ ಶ್ರೀಗಳು ಇವತ್ತು ಅನೇಕ ಶಿಷ್ಯ ಕೋಟಿಗಳನ್ನ ಇವತ್ತು ಎಲ್ಲರೂ ಕೂಡ ಇವತ್ತು ಬೆಳೆಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಾವು ನಮ್ಮ ವೀರಶೇಖರ ಶ್ರೀಗಳು ಕೂಡ ಇವತ್ತಿದ್ದಾರೆ. ಬಹುಶಃ ಅವರ ಈ ವಯಸ್ಸಿನಲ್ಲಿ ಇರುವಂತ ಪಾಂಡಿತ್ಯ ನೋಡಿ ನಾನು ಅವ್ರಿಗೆ ಶರಣಾಗಿದ್ದೇನೆ. ನಿಮ್ಮ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನ 50-60 ವರ್ಷಗಳ ಕಾಲ ಈ ಮಠ ಇನ್ನ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡೋಗಿ ಎಲ್ಲರಿಗೂ ಕೂಡ ಧರ್ಮವನ್ನ ಕಾಪಾಡುವಂತ ಕೆಲಸ, ನಮ್ಮ ಏನು ಒಂದು ಇತಿಹಾಸವನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸ, ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಅಂತ ನಮ್ಮ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಹೋಗುವಂತ ಕೆಲಸ ಈ ಮಠದಿಂದ ಆಗ್ಲಿ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಇಡೀ ರಾಜ್ಯಕ್ಕೆ, ಸರ್ಕಾರಕ್ಕೆ, ಎಲ್ಲ ನಮ್ದಂತ ಎಲ್ಲ ಜನರಿಗೆ, ಭಕ್ತಾದಿಗಳಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲ ಶ್ರೀಗಳು ಆಶೀರ್ವಾದ ಮಾಡಲಿ. ನಾನು ಕೂಡ ನಿಮ್ಮ ಒಬ್ಬ ಭಕ್ತನಾಗಿ, ಒಬ್ಬ ಶಿಷ್ಯನಾಗಿ ನಿಮ್ಮ ಪಾದಗಳ ಮುಂದೆ ಬಂದು ಕೂತಿದ್ದೇನೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶಂಕರ ಮಠ, ಜೈ ಶ್ರೀಗಳು. ಎಲ್ಲರಿಗೂ ನಮಸ್ಕಾರ. ಒಂದು ಸೂಚನೆ, ಎಲ್ಲರೂ